ಮುಚ್ಚೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗಲೇ ಹರಿವೆ ಈ ಸಂಚು. ಹೌದು, ಅವಳು ನಮ್ಮ ಬಲೆಗೆ ಬಿದ್ದ ಮೇಲೂ ನಮ್ಮ ಸಂಚೇನಂತ ಅವಳಿಗೆ ಅರ್ಥನೇ ಆಗಲ್ಲ ಬಿಡಿ. ಲೇದಮ್ಮು, ಏನೇ ಹೇಳ್ತಿದ್ಯಾ? ಈ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರೂ ಸಂದರ್ಭ ಸಹಿತ ವಿವರಿಸಿ. ಪ್ರಾಣಿ, ನಾನು ಒಂದು ಬಲೆನ್ ಬೀಸಿದ್ದೀನಿ. ಬೇಟೆ ಅದರಲ್ಲಿ ಸಿಕ್ಕಾಕೊಂಡಿರುತ್ತೆ. ಲೇದಮ್ಮು, ಏನೇ ಹೇಳ್ತಿದ್ಯಾ? ಏನೇನು ಮಾಡಬೇಡ್ವೆ? ಏನೇನೋ ಮಾಡ್ತಾ ಇಲ್ಲ ಪ್ರಾಣಿ. ಈ ದಮ್ಮುನ ಡಮ್ಮಿ ಅಂತ ಯಾರ್ಯಾರು ಅನ್ಕೊಂಡಿದಾರೋ ಅವ್ರೆಲ್ರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ನೋಡು, ನಿನಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆ ಪುಟ್ಟ ಹುಡುಗಿ ತಾಯಿಗೆ ತೊಂದರೆ ಕೊಡಬೇಡ. ಅವಳು ಹುಷಾರಾಗ್ಲಿ ಅಂತ ಬೇಡ್ಕೊಳೆ. ಹೌದು ಪ್ರಾಣಿ, ನೀವ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನು ನೀವ್ ಹೇಳ್ದ ಹಾಗೆ ಮಾಡ್ಬೇಕು. ಬಂದ್ಬಿಟ್ರು. ಬೇಡ್ಕೋಬೇಕು. ಗೊತ್ತಿದ್ದು ನಿನಗೆ ಹೇಳ್ತೀನಲ್ಲ, ನನಗೆ ಗೊತ್ತಿಲ್ಲ. ಆ ಪಿಳ್ಳೆ ಹಿತನ್ ಜೊತೆ ದುರ್ಗನ್ ಕಥೆನೂ ಪರ್ಮನೆಂಟ್ ಆಗಿ ಕ್ಲೋಸ್ ಆಗತ್ತೆ. ನೋಡ್ತಾ ಇರಿ. ಲೇದಮ್ಮು, ಏನ್ ಹೇಳ್ತಿದ್ಯಾ? ಅಲ್ವೇ? ದುರ್ಗಾ, ಈ ಕೊಬ್ಬೇಶ್ವರಿ ಅಂತ ಒಬ್ಳಿದ್ಲು. ಅವಳ ಕತೆ ನಿನಗೇನಾದ್ರೂ ಗೊತ್ತಾ? ಕೊಬ್ಬೇಶ್ವರಿನ? ಇಲ್ವಲ್ಲ, ಏನ್ ಕತೆ? ಅವಳು ತನ್ನನ್ನು ತಾನು ಮಹಾನ್ ಧೈರ್ಯವಂತೆ ಅಂತ ಅನ್ಕೊಂಡಿದ್ಲು. ಈ ಬ್ರೈನ್ ಅನ್ನೋ ಅಕೌಂಟಲ್ಲಿ ಬುದ್ಧಿ ಅನ್ನೋ ಬ್ಯಾಲೆನ್ಸ್ ₹1 ಇರಲಿಲ್ವಂತೆ. ಪಾಪ. ಅವಳು ಯಾರಿಗಾದ್ರೂ ಸಹಾಯ ಮಾಡೋದಕ್ಕೆ ಅಂತ ಹೊರಟ್ರೆ ಕಾಲ್ 10 ಹೆಜ್ಜೆ ಹೋದ್ಮೇಲೆ ಬುದ್ಧಿ 1 ಹೆಜ್ಜೆ ಇಡೋದಕ್ಕೆ ಶುರು ಮಾಡ್ತಾ ಇತ್ತಂತೆ. ಅಂದ್ರೆ ಮೊದ್ಲು ಕೆಲ್ಸ ಮಾಡ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತಿದ್ಲಂತ. ಕರೆಕ್ಟ್. ಇದಾದ್ರೂ ಅರ್ಥ ಆಯ್ತಲ್ಲ? ಬಾಸು, ನಾನು ಹುಟ್ಟಾಗಿ ನಾನು ಬುದ್ಧಿವಂತೇನೆ. ನಿಮ್ ಮನೆಗ್ ಬಂದ್ಮೇಲೆ ಸ್ವಲ್ಪ ಪೆದ್ದಾಗಿದ್ದು. ಅಂದ್ರೆ ಏನಿಲ್ಲ, ಕೊಬ್ಬೇಶ್ವರಿ ಕತೆ ಅರ್ಧಕ್ಕೆ ನಿಂತಿದೆ, ಮುಂದುವರಿಸಬೇಕಾಗಿ ವಿನಂತಿ. ಇಷ್ಟೆಲ್ಲ ಆದ್ರೂ ಅವಳಿಗೆ ತುಂಬಾ ಕೊಬ್ಬಿತ್ತಂತೆ. ತನಗೆ ಎಲ್ಲ ಗೊತ್ತಿದೆ, ನಾನು ಯಾರ ಮಾತು ಕೇಳಲ್ಲ, ನನ್ನ ಮನ್ಸಿಗೆ ಬಂದಿದ್ದು ಮಾಡ್ತೀನಿ ಅಂತ ಅಂತಿದ್ಲಂತೆ. ಬಾಸು, ನೀವ್ ಯಾರ ಬಗ್ಗೆ ಹೇಳ್ತಿದ್ದೀರಾ? ಇನ್ಯಾರ ಬಗ್ಗೆ? ನಿನ್ ಬಗ್ಗೆನೆ. ಬಾಸು, ದುರ್ಗಾ, ಅದೇನೋ ಇರುತ್ತಲ್ಲ, ಈ ಮೂವಿಲೆಲ್ಲ ತೋರಿಸ್ತಾರೆ ನೋಡು, ರಾತ್ರಿ ಕೈಯಲ್ಲಿ ಕೊಳ್ಳಿ ಹಿಡ್ಕೊಂಡು ಓಡಾಡ್ತಾ ಇರುತ್ತೆ ನೋಡು. ಕೊಳ್ಳಿದೇವ. ಅಯ್ಯೋ, ಯಾಕೆ ಬಾಸು? ನೀವೇ ಹೇಳಿದ್ದು ಕಾಡಲ್ಲಿ ಒಂದೇ ಓಡಾಡ್ತಿರುತ್ತೆ ಅಂತ. ಅದನ್ನ ಹೇಳ್ದೆ ಅಷ್ಟೇ. ಸೇಮ್ ನಿನ್ ಥರಾನೇ. ನೀನು ಹೊರಟಿದ್ಯಲ್ಲ ಕಾಡಿಗೆ. ಅಲ್ಲ ದುರ್ಗಾ, ಅಲ್ಲಿ ಎಲ್ಲಿ ಹೋಗ್ಬೇಕು ಏನು ಅಂತ ನಿಂಗೆ ಸ್ವಲ್ಪನಾದ್ರೂ ಗೊತ್ತಿದ್ಯಾ? ಕಾಡೇನು ನಿಮ್ಮೂರು ಬೀದಿ ಥರ ಅಂತ ಅನ್ಕೊಂಡಿದ್ಯಾ ಮನ್ಸು ಬಂದಂಗೆ ಸುತ್ತಕ್ಕೆ? ಬಾಸು, ನನ್ನ ವಿಷಯ ಬಿಡಿ. ನೀವ್ಯಾಕೆ ಬಂದಿದ್ದು? ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ನಾನು ಬಂದಿರ್ಲಿಲ್ಲ ಅಂದಿದ್ರೆ ನಿನ್ ಗತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ? ಯಾಕೆ ಬಂದ್ರಿ ಅಂತ ಬೇರೆ ಕೆಟ್ಟ ನನ್ನೇದ ಬಯಸಕ್ ಬರ್ತೀಯಾ? ನೆನ್ಪಿರ್ಲಿ, ನಾನು ಇನ್ನ ಕಾಪಾಡಿದೀನಿ. ಬಾಸು, ನಾನೇ ನಿಮ್ಮನ್ನ ಕರೆದಿದ್ನ. ಬಾಸು, ನನ್ನ ಕಾಪಾಡಿ ಅಂತ. ನಾನೇ ಹೇಗೋ ತಪ್ಪಿಸ್ಕೊಳ್ತಿದ್ನಪ್ಪ. ನೋಡು, ಅದಕ್ಕೆ ನಾನು ಇನ್ನ ಕೊಬ್ಬೇಶ್ವರಿ ಅಂತ ಹೇಳೋದು. ದುರ್ಗಾ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇದೆಲ್ಲ ಹುಡುಗಾಟ ಅಲ್ಲ. ಅಲ್ಲ, ನೀನ್ ಕಾಡಿಗೆ ಹೊರಟಿದ್ದೀನಿ ಅಂತ ಅಂದ್ಮೇಲೆ ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕು ತಾನೆ? ಏನು ಎಲ್ಲ ನಾನು ಒಬ್ಳೇ ಮಾಡ್ತೀನಿ ಅಂತನಾ? ಬಾಸು, ನನಗೆ ಯಾರ್ಯಾರನ್ನೋ ಕೇಳಿ ಒಪ್ಸೋಕೆ ಸಮಯ ಇರ್ಲಿಲ್ಲ. ಅದು ಬೇರೆ ನಿಮ್ಗೆ ಗೊತ್ತಲ್ವಾ, ಆ ಹೂ ಅರಳೋದು ಇವತ್ತೇನೆ. ಅದು ಬರೀ 1 ಗಂಟೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ಸ್ ದುರ್ಗಾ, ನೀನ್ ಹಿತಂಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದೀಯಾ, ಎಷ್ಟೊಂದು ಕಷ್ಟಪಡ್ತಾ ಇದೀಯಾ. ಥ್ಯಾಂಕ್ಸ್ ಅಲ್ಲ. ಬಾಸು, ನೀವ್ ಕೃತಜ್ಞತೆ ಹೇಳೋದು ಅವಶ್ಯಕತೆ ಇಲ್ಲ ಬಾಸು. ನೀನಾ? ಯಾಕೆ ಬಾಸು, ದೆವ್ವ ಬಂತು ಅನ್ಕೊಂಡ್ರ? ಭಯ ಆಯ್ತಾ? ಮೊದಲು ಭಯ ಆಗ್ತಾ ಇತ್ತು, ಇವಾಗ ನಿನ್ನೆ ಸಹಿಸ್ಕೋತಾ ಇದ್ದೀನಿ. ಬೇರೆ ಯಾವ ಭೂತದ ಬಗ್ಗೆನೂ ಭಯ ಇಲ್ಲ.
ಬಾಸು ಅದು ಹೋಗ್ಲಿ ಬಿಡು. ಅಲ್ಲ, ಈ ಹೂ ಎಲ್ಲಿ ಸಿಗ್ಬೋದು ಅನ್ನೋ ಐಡಿಯಾ ಏನಾದರೂ ನಿನಗಿದೆಯಾ? ಇಷ್ಟು ದೊಡ್ಡ ಕಾಡು, ಆ ಹೂನ್ಗೆ ಎಲ್ಲಿ ಅಂತ ಹುಡ್ಕೋದು? ಗೊತ್ತಿಲ್ಲ ಬಾಸು, ಆದ್ರೆ ಆ ಹೂಗೆ ವಿಶೇಷವಾದ ಪರಿಮಳ ಬರುತ್ತೆ ಅಂತ ಹೇಳಿದ್ರು. ನಮ್ಮ ಹತ್ರ ಬೇರೆ ಜಾಸ್ತಿ ಸಮಯ ಇಲ್ಲ. ಸರಿ ಸರಿ, ನೀನು ನನ್ನ ಜೊತೆನೇ ಇರು, ಎಲ್ಲೆಲ್ಲ ಹೋಗ್ಬಿಡ್ಬೇಡ. ಆಮೇಲೆ ಆ ಹೂ ಹುಡ್ಕೋದ್ರ ಜೊತೆಗೆ ನಿನ್ನೂ ಹುಡ್ಕೋ ಹಾಗಾದ್ರೆ ಕಷ್ಟ. ಆಯ್ತು, ನೀವು ಎಲ್ಲೂ ಹೋಗ್ಬಿಡಿ. ಮೊದ್ಲೇ ನಿಮಗೆ ಕಾಡೆಲ್ಲ ಹೊಸ್ದು. ಬನ್ನಿ. ದುರ್ಗಾ, ವೇಟ್. ಯಾಕೆ ಬಾಸು, ಏನಾಯ್ತು? ನಾವು ಆ ಪುಷ್ಪನ ಹುಡುಕ್ಬೇಕು. ನಮ್ಮ ಹತ್ರ ಜಾಸ್ತಿ ಸಮಯ ಬೇರೆ ಇಲ್ಲ. ದುರ್ಗಾ, ಏನೋ ಒಂಥರ ಸ್ಪೆಷಲ್ ಆಗಿ ಪರಿಮಳ ಬರ್ತಾ ಇಲ್ವಾ? ಕರೆಕ್ಟಾಗಿ ಅಬ್ಸರ್ವ್ ಮಾಡು.